the next day. ಗೈಸ್ ಈಗ ಬಂದೀವ್ರಿ ದರ್ಶನ್ ಮಾಡ್ಕೊಂಡು. ಅಣ್ಣ ಇಲ್ಲರ ನೋಡ್ರಿ, ಅಣ್ಣ ಲಗೇಜ್ ಪ್ಯಾಕ್ ಮಾಡತ್ತಾರ. ಸಾಗರ್ ಭಾಯಿ ವ್ಲಾಗ್ಸ್ ಮಾಡಕತ್ತಾರ, ಸ್ಟಾರ್ಟ್ ಮಾಡ್ಯಾರ ಇವಾಗ. ಡೇ 2 ಇದು ಶ್ರೀಶೈಲಮ್ದು. ನಾವು ಒಟ್ಟ ರೆಕಾರ್ಡ್ ಮಾಡೇ ಇಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡೀವಿ. ಮತ್ತು ಇವಾಗ ಮಾನಂದಿ ಹೋಗ್ಬೇಕು, ಪ್ಲಾನ್ ನಡೆದದ. ಅಣ್ಣ ಕರೀಲತ್ತಾರ ನೋಡ್ರಿ, ಇವ್ರನು ಲಗೇಜ್ ಪ್ಯಾಕ್ ಮಾಡತ್ತಾರ. ಈಗ ಟಾಪ್ ಬಾಕ್ಸ್ ಅದ ಎಲ್ಲ ಸೆಟಪ್ ಆಗ್ಯದ. ಹೆಲ್ಮೆಟ್ ಒಂದು ಗಾಡಿಗೆ ಹೆಲ್ಮೆಟ್ ನೋಡ್ರಿ ಎಷ್ಟು ಅದಾವ. 1 2 3 ಇಲ್ಲಿ 3 ಅದಾವ್ರಿ, ಇಲ್ಲಿ 3. ಒಂದ್ ಗಾಡಿಗೆ 6 ಹೆಲ್ಮೆಟ್ ಅದಾವ. ನಮ್ಮ ಅಭಿ ನೋಡಿದ್ರಲ್ಲ GT ಬಂದು ಜಸ್ಟ್ ಅಲ್ಲಿಂದ ಅಲ್ಲಿ ಮುಂದೊಂದು ಎಂಟ್ರೆನ್ಸ್ ಗೇಟ್ ಐತಿ, ಅಲ್ಲಿಂದ ಹೋಗಿ ಇಲ್ಲಿ ಗುಡಿ ಕಾಣ್ತಿದೆಯಲ್ಲ ಅಲ್ಲಿ ದರ್ಶನ ಮಾಡ್ಕೋಬೇಕಂದ್ರೆ ಭಾಳ ಟೈಮ್ ತಗೋತು. 2 ಗಂಟೆಗೆ ಹೋಗಿ ಈಗ ಜಸ್ಟ್ ಒಂದು 10-15 ಮಿನಿಟ್ಸ್ ಆಯ್ತು ನಾವು ಹೊರಗೆ ಬಂದು. ಪಾಳಿಯರೇ ಭಾಳ ಇತ್ತು. ಇಲ್ಲ ಅಣ್ಣ ಕೇಳ್ರಿ, 12ಕ್ಕೆ ದರ್ಶನಕ್ಕೆ ಹೋಗಿ ಒಳಗ 5ಕ್ಕೆ ಬಂದಿವಿ ಹೊರಗೆ. ಅಷ್ಟು ಜನ ಇದ್ದಿತ್ತು, ಜನ ಇರಲಿಲ್ಲ, ಬಟ್ ಅಲ್ಲಿ ವೇಟಿಂಗ್ ಟೈಮ್ ಭಾಳ ಇದ್ದಿತ್ತು. ಮೀನ್ಸ್ ನಾವು ಮಧ್ಯಾಹ್ನ ಬಂದಿರ್ತಿಲ್ಲ, 2 ಗಂಟೆನೂ 3ಕ್ಕೆ ಸ್ಟಾರ್ಟ್ ಆಗ್ಯದ, ನಾವು 12ಕ್ಕೆ ಹೋಗಿದ್ದೇವೆ. ಸೊ ಹಿಂಗ ಮಾಡಿ ದರ್ಶನ ಆಗ್ಯದ ಚಂದ. ಬರ್ಬೇಕಂದ್ರೆ ನೀರಿನ ಪ್ರಾಬ್ಲಮ್ ಭಾಳ ಐತಿ. 1 ಲೀಟರ್ ನೀರು 50 ರೂಪಾಯಿ ಐತಿ ಇಲ್ಲಿ. ಮತ್ತು ಇಲ್ಲಿ ನಾರ್ಮಲ್ ಟ್ಯಾಪ್ ವಾಟ್ರೇ 30 ರೂಪಾಯಿ ಲೀಟ್ರ್ ಐತಿ. ಇಲ್ಲಿ ಯಾರು ನೀವು ಬರೋರಿದ್ರಿ, ನಿಮ್ಮ ಓನ್ ವೆಹಿಕಲ್ಸ್ 2 ವೀಲರ್ ತೊಗೊಂಬರೋದಿದ್ರಿ ಅಂದ್ರೆ ನೀವೇನು ಇಲ್ಲೇ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡಬೇಕು. ಕಾರ್ ಅದು ಏನರೇ ತೊಗೊಂಡು ಬರಪ್ಲೇ ಇದ್ರಿ ಅಂದ್ರೆ ನಿಮ್ದೊಂದು ಕ್ಯಾನ್ ನೀವು ಮನೆಯಿಂದ ತೊಗೊಂಬಂದ್ರೆ ಚಲೋ ಇರ್ತದ. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು ಇಲ್ಲಿ ನೀರು ಕುಡಿಯೋದು ಯೂಸ್ ಇಲ್ಲ, ಅವು ನೀರ್ನು ಅಷ್ಟು ಫಿಲ್ಟರ್ ಇಲ್ಲ. ನಾವು ಇವಾಗ ಡೈರೆಕ್ಟ್ ಗುಲ್ಬರ್ಗ ಹೊಡಿತೀವಿ. ಸುಮ್ಮನೆ ಯಾಕ ಮಾನಂದಿ ಏನು ನೋಡಿವಿ ಎಲ್ಲ ಭಾಳ, ಬಟ್ ಅಲ್ಲಂತಪ್ರಿ ಏನು ನೋಡೋದಿಲ್ಲ ಅನ್ನಿಸ್ತದೆ ನನಗೆ. ಸೊ ಇವಾಗ ಸಾಕ್ಷಿ ಗಣಪತಿ ಹೋಲತ್ತೀವಿ. ಇಂಥ ಕತ್ಲಾಗ ರೈಡ್ ಮಾಡೋಕ್ಕೆ ಮಜಾ ಹೊಂಟದ ನನಗಂತೂ ಫುಲ್ಲ. ಮತ್ತು ಇಂಥ ಗಾಡ್ ಸೆಕ್ಷನ್ ಒಳಗೆ ವಾವ್ ಬೇರೆ ಗಾಡಿ ಸಿಕ್ಕಂಗ. ಈಗ ವ್ಲಾಗ್ ಮಾಡೋದು ಜಾಸ್ತಿ ಆಗಲ್ಲ, ಎಷ್ಟಾಗ್ತದೆ ಅಷ್ಟು ಕವರ್ ಮಾಡ್ತೀನಿ ಅಷ್ಟೇ. ಹಲೋ ಗೈಸ್, ಹೆಲ್ಮೆಟ್ ಬಿದ್ದಿದೆ ಗೈಸ್, ಹೆಲ್ಮೆಟ್ ಹೊಡೆದಿದೆ ಗೈಸ್. ಇವ್ರು ಓನರ್ ಗೈಸ್. ನಾನು ಓನರ್ ಅಲ್ಲ, ಅಭಿದ ಹೆಲ್ಮೆಟಿಂದು ವೈಸರ್ ಹೊಡಿತು, ಮೀನ್ಸ್ ಡ್ಯಾಮೇಜ್ ಆಗ್ಯದ, ಕೆಳಗೆ ಬಿದ್ದಿತ್ತು ಹೆಲ್ಮೆಟ. ಫಿಕ್ಸ್ ಮಾಡಿವೆಲ್ಲ, ಈಗ ಹೋಗ್ತೀವಿ ಕಲಬುರ್ಗಿ. ಓಕೆ, ಆಲ್ ಬೈಕ್ಸ್ ಆರ್ ರೆಡಿ. ನಿನ್ನ ತಗೋರುವ ಹಿಯರ್ GT 650, ಕ್ಲಾಸಿಕ್ 350, ಆ್ಯಂಡ್ ಇದು ನಮ್ಮದು ತಮ್ಮಂದು ಮುನ್ನಂದು 350. ಸಾಗರ್ ಬ್ರೋ, ಮುನ್ನಾ ಬ್ರೋ, ತಮ್ಮಜಾನ್ ಎಲ್ಲ ಕಾರಿಗೆ ಓವರ್ಟೇಕ್ ಮಾಡಿ ಹೊಂಟೀವಿ. ಬೈಕಿನ ಒಂದು ಇದೊಂದು ಮಜಾ, ಬೈಕಿಂದ ಇದೊಂದು ಮಜಾ. ಮೀನ್ಸ್ ಇಂಥ ಗಾಡಿ ಸೆಕ್ಷನ್ ಒಳಗೆ ನಾವು ಜಸ್ಟ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲಿದ್ದೀವಿ? ಇದು ಯಾವ ಟೋಲು? ಯಾವುದೋ ಟೋಲ್ ಅದ, ಅರೌಂಡ್ 200 ಕಿಲೋಮೀಟರ್ಸ್ ಅದ ಇನ್ನು ಕಲಬುರ್ಗಿ. ಸೊ ರಾತ್ರಿ ಇಲ್ಲೇ ಬಂದು ಮಲ್ಕೊಂಡು ಎಷ್ಟು 2 ಗಂಟೆನೂ ಆಗಿತ್ತು, 1:15 2 ಆಗಿತ್ತು. ಸೊ ಮಲ್ಕೊಂಡಿವಿ ಎಲ್ಲಂದ್ರೆ ಇಲ್ಲೇ ಒಂದು ಬೆಡ್ಶೀಟ್ ಹಾಕಿ ಮಲ್ಕೊಂಡಿದ್ವಿ. ನೋಡ್ರಿ ಎಲ್ಲ ಭತ್ತ ಬೆಳೆದಾರ, ಮತ್ತು ಇದ್ರೊಳಗೆ ಅಕ್ಕಿ ಬರ್ತದೆ ನೋಡ್ರಿ. ಮೀನ್ಸ್ ಅಕ್ಕಿ ದಾಣಿ ಇರ್ತದಲ್ಲ, ಅದು ಬರ್ತದೆ ಇದ್ರೊಳಗೆ. ರಾತ್ರಿ ಟ್ರಾವೆಲ್ ಮಾಡಾಗ ಮಕ್ಕಳು ನಿದ್ದೆ ಹೊಂಟಿತ್ತು. ಸೊ ಮಕ್ಕಳು ರಿಸ್ಕ್ ಬೇಡ ಅಂತೇಳಿ ನಾವು ಇಲ್ಲೇ ಮಕ್ಕಳ್ಬಿಟ್ಟಿವಿ. ಬೈಕ್ ಇಲ್ಲೇ ಹಚ್ಚಿವಿ ನೋಡ್ರಿ. ಈಗ ಇಲ್ಲ ಬೈ ಹತ್ತೀವಿ,
ಇಲ್ಲಿ ಸ್ಟೇಷನ್ ಏನೋ ಅದ ಯಾವುದೋ ಚೆಕ್ ಪೋಸ್ಟ್ ಟೈಪ. ಸೊ ಹೋಗಿ ಅಲ್ಲಿ ಮುಂಜಾನೆ ಚಾರ್ಜಿಂಗ್ ಹಚ್ಚೀವಿ ಮೊಬೈಲ್ಗಳೆಲ್ಲ. ನಮ್ದೇನ ಆ್ಯಕ್ಷನ್ ಕ್ಯಾಮ್ರಾದಾಗೇನ ಅದ ನಡೀತು. ಸೊ ಹೋಗೋದು ಈಗ ಕಲಬುರ್ಗಿ ಬಿಡೋದು. ಇಲ್ಲೇ ನಾಷ್ಟ ಮಾಡಮಿ ಎಂದ ಕೇಳಂಬರ್ರಿ. हम श्रीशैलम जाके आ रहे ಕಲಬುರ್ಗಿ ಕರ್ನಾಟಕ. ಅಲಿದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಲ್ಲಿ ಮಾತಾಡಿದೆ ಕಾರೋಡ. ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ ಇಂದು ಮನಸಾರೆ ಮನಸೋತಿದೆ. Much later. ರಾಷ್ಟ್ರಕೂಟರ ನಾಡು ಸೇಡಂಗೆ ಸುಸ್ವಾಗತ. ಸೇಡಂ ರೀಚ್ ಆದ್ವಿ. ಆಲ್ಮೋಸ್ಟ್ ದೇರ್ ಟು ಕಲಬುರ್ಗಿ ಜಸ್ಟ್ 158 ಕಿಲೋಮೀಟರ್ಸ್ ಅದ. ಸೊ ಈ ಲಾಗ್ ಇಲ್ಲೇ ಎಂಡ್ ಮಾಡಮಿ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಹಾಯ್ ಗಾಯ್ಸ್, ಹಾಯ್. ನಮ್ಮ ಬಾಯ್ಸ್ ನಮ್ಮ ಗಾಡಿ ನೋಡಿ ಹಿಂಗ್ ಹಾಯ್. ಸೊ ಬಾಯ್.